ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಒಂದು ಫ್ರೀಯಲ್ಲಿ ನೋಡಿದ್ರೆ ಆ ಥರ ಇರೋ ಒಂದು ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಸ್ಕ್ರೀನ್ ಮೇಲೆ ನೋಟಿಫಿಕೇಷನ್ ಆಗಿ ತಲುಪುತ್ತೆ. ಸೊ ನೀವು ಆವಾಗ ಈಸಿಯಾಗಿ ಅದರ ಮೇಲೆ ಟ್ಯಾಪ್ ಮಾಡಿದರೆ ವಿಡಿಯೋನ ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇನ್ನೇಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಆ ಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:6 ಸ್ಕ್ರೀನ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಒಂದು ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ನಂದು ವಿಡಿಯೋದಲ್ಲಿದೆ, ಜಸ್ಟ್ ನಾನು ಅದನ್ನೇ ಈ ಥರ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಕ್ ಇರೋ ಕಲರ್ನ ಬ್ಯಾಕ್ಗ್ರೌಂಡ್ನ ವೈಟ್ ಇಟ್ಕೊಳ್ಳಿ. ಸೊ ವೈಟ್ ಇಟ್ಕೊಂಡ ನಂತರ ಇವಾಗ ಏನು ಮಾಡಬೇಕಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ಒಂದು ಎಷ್ಟು ಸಾಂಗು ನೀವು ಫೋಟೋನ ಆ್ಯಡ್ ಮಾಡಿ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ, ಸೊ ಅಷ್ಟು ಒಂದು ನೀವು ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಬೇಕು. ನೀವೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ನೋಡಿ, ನಾನು ಏಕಿ ಜಗದ ಚಿಂತೆ. ಸೊ ಇಲ್ಲಿವರೆಗೆ ಒಂದು ಫೋಟೋ ಆ್ಯಡ್ ಮಾಡ್ಕೋತೀನಿ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಿಪ್ನಿಗೆ ಬಂದು ಮತ್ತು ನೆಕ್ಸ್ಟ್ ಫೋಟೋನ ಈ ಥರ ಮತ್ತೊಂದು ನೆಕ್ಸ್ಟ್ ಕ್ಲಿಪ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇಷ್ಟು ಆ್ಯಡ್ ಮಾಡ್ಕೊಂಡ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ತೊಗೊಳ್ಬೇಕು. ಈ ಥರ ತೊಗೊಂಡ ನಂತರ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಈ ಥರ ಸ್ವಲ್ಪ ಹಾಫ್ ತೊಗೊಂಬರ್ಬೇಕು. ಈ ಥರ ಫ್ರೆಂಡ್ಸ್ ನೋಡಿ, ಹಾಫ್ ತೊಗೊಂಬಂದ ನಂತರ ಕಲರ್ ಆ್ಯಂಡ್ ಹೋಗಿ ನೀವು ಯಾವ ಕಲರ್ ಬೇಕಾದರೂ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನೇ ಇಟ್ಕೊಳ್ತೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ನೋಡಿ, ಸೊ ಆ ಒಂದು ಕಲರ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇದನ್ನ ರೆಕ್ಟ್ಯಾಂಗಲ್ ಆ್ಯಡ್ ಮಾಡಿರ್ತಿರಲ್ಲ, ಸೊ ಅದನ್ನ ಎಲ್ಲಿವರೆಗೂ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಫಸ್ಟ್ ಕ್ಲಿಪ್ ಎಲ್ಲಿವರೆಗಿದೆ ನೋಡಿ, ಸೊ ಅಲ್ಲಿವರೆಗೂ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು ಯಾವ ಥರ ಅಂದರೆ ಕ್ರೋಮಲ್ಲಿ ಹೋಗಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಸರ್ಚ್ ಮಾಡಿದರೆ ತುಂಬ ವೆಬ್ಸೈಟ್ ಸಿಗುತ್ತೆ. ಸೊ ಅದರಲ್ಲಿ ಇರೋ ಫೋಟೋನ ಆ್ಯಡ್ ಮಾಡಿಕೊಂಡು ಈ ಥರ ನೀವು ಏನಂದರೆ ಫೋಟೋನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಸೊ ಅಂಥ ಒಂದು 4-5 ಫೋಟೋನ ನೀವು ರಿಮೂವ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಂತ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಫೋಟೋನ ತೊಗೊಂಡು ಮೂವ್ ಟ್ರಾನ್ಸ್ಫರ್ಗೆ ಹೋಗಿ ಈ ಥರ ಸೈಜ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು ಸೊ ಇದನ್ನ ಈ ಥರ ಕೆಳಗೆ ತೊಗೊಂಬರ್ಬೇಕು. ಸೊ ಫ್ರೆಂಡ್ಸ್, ತೊಗೊಂಬಂದ ನಂತರ ಫಸ್ಟಲ್ಲಿ ಒಂದು ಕೀ ಫ್ರೇಮು ಹಾಗೆ ಸೆಕೆಂಡ್ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ಇವಾಗ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಸೆಕೆಂಡ್ ಕೀ ಫ್ರೇಮ್ ಹೋಗಿ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಬೇಕು. ನಂತರ ಲಾಸ್ಟಲ್ಲಿ ಹೋಗಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಈ ಥರ ಪೂರ್ತಿ ನೀವು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟು ಫಸ್ಟ್ ಕೀ ಫ್ರೇಮ್ ಬರಬೇಕು. ಬಂದ ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಸೊ ಇಲ್ಲಿ ಕರ್ವ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಂಡ ನಂತರ ಯಾವ ರೀತಿಯಾಗಿ ಒಂದು ಇದು ಆ್ಯಡ್ ಆಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ಸೊ ಇದನ್ನ ಇವಾಗ ಮತ್ತೆ ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಕೀ ಫ್ರೇಮ್ ಎಲ್ಲಿವರೆಗೆ ನೋಡಿ, ಸೊ ಅಲ್ಲಿ ನಿಂದ್ರಿಸ್ಕೊಂಡು ಟೈಮರ್ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ ಇರುತ್ತೆ. ಸೊ ಆದ ನಂತರ ಅದೇ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಬಾರ್ಡ್ರಲ್ಲಿ ಹೋಗಿ ಆ್ಯಡ್ ಬಾರ್ಡರ್ ಹೋಗಿ ಸೊ ನಿಮಗೆ ಇಲ್ಲಿ ಒಂದು ಬೇಕಾಗಿರೋ ಫಾಂಟ್ನ ಈ ಥರ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ನೀವು ಒಂದು ಎಷ್ಟು ಇಟ್ಕೊಳ್ಬೇಕಂದ್ರೆ ಒಂದು 12 ಇಟ್ಕೊಳ್ಳಿ, ಇಲ್ಲ 18 ಇಟ್ಕೊಳ್ವಿ. ಈ ಥರ 18 ಆದರೂ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ನೋಡಿ ಈ ಥರ ಒಂದು ಒಳ್ಳೆ ಆ್ಯಡ್ ಆದ ನಂತರ ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಲ್ಲ, ಪ್ಲಸ್ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನನ್ನ ಫಸ್ಟ್ ಲೈನ್ ನೋಡಿ ಅದನ್ನ ನೀವು ಟೈಪ್ ಮಾಡ್ಕೊಳ್ಬೇಕು. ಅಂದರೆ ಏಕ್ ಈ ಜಗದ ಚಿಂತೆ ಇದೆ. ಸೊ ನಾನು ಅದನ್ನ ಟೈಪ್ ಮಾಡ್ಕೊತ ನೋಡಿ. ಸೊ ಏಕ್ ರೋಬೋಟ್ ರೆಗ್ಯುಲರಲ್ಲಿ ಕಲರ್ನ ಲೆಮನ್ ಲಿಲ್ಕ್ ಅನ್ನೋ ಫೌಂಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಕಲರಲ್ಲಿ ಬಂದು ಇದನ್ನ ನೀವು ನಿಮ್ಗೆ ಇಷ್ಟವಾಗಿರೋ ಒಂದು ಕಲರ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಮಾಡ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಶಾಡೋನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ ನಂತರ ಈ ಥರ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಅಡ್ಜಸ್ಟ್ ಮಾಡಿಕೊಂಡು ನೀವು ಸೈಜ್ನ ಬೇಕಿದ್ರೆ ದೊಡ್ಡದು ಮಾಡ್ಕೊಳ್ಳಿ.
ಸೊ ಫ್ರೆಂಡ್ಸ್ ಮಾಡ್ಕೊಂಡ ನಂತರ ಮತ್ತೆ ಅದೇ ಲೈನ್ನ ಡೂಪ್ಲಿಕೇಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಏಕಿ ಇ. ಸೊ ಇಲ್ಲಿ ಇ ಅಂತ ಟೈಪ್ ಮಾಡ್ಕೋಬೇಕು. ಇ ನೋಡಿ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಇಲ್ಲಿ ಕಲರಲ್ಲಿ ಹೋಗಿ ಇದನ್ನ ನಿಮಗೆ ಒಂದು ಇಷ್ಟವಾಗಿರೋ ಫಾಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಕೀಪ್ರೇಮ್ ಎಲ್ಲಿವರೆಗೆ ಇದೆ ನೋಡಿ. ಸೊ ಇಲ್ಲಿವರೆಗೂ ಇದೆ. ಸೊ ಇದನ್ನ ಕಟ್ ಮಾಡ್ಕೋತೀನಿ, ಲೈನ್ ಇಲ್ಲಿವರೆಗೂ ಇದೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಮತ್ತೆ ಫೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಅಲ್ಲೊಂದು ಫಸ್ಟ್ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಇನ್ನೊಂದು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಈ ಥರ ನೀವು ರೈಟಲ್ಲಿ ಇದನ್ನ ಟ್ರ್ಯಾಗ್ ಮಾಡ್ಕೊಳ್ಬೇಕು. ಸೆಕೆಂಡ್ ಕೀಪ್ರೇಮ್ ಬಂದು ನೋಡಿ ಅದು ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ಫಸ್ಟ್ ಕೀಪ್ರೇಮ್ ಬಂದು ಈ ಥರ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಮಾಡ್ಕೊಂಡ ನಂತರ ಇವಾಗ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಮತ್ತೆ ಇಲ್ಲಿ ಬಂದು ಸೊ ನೀವು ರೈಟಲ್ಲಿ ನೀವು ಡ್ರ್ಯಾಗ್ ಮಾಡ್ಕೊಂಡಿರ್ತೀರಲ್ಲ, ಸೊ ಇಲ್ಲಿ ಇವಾಗ ಲೆಫ್ಟಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಬೇಕು. ಮತ್ತೆ ಸೆಕೆಂಡ್ ಲೇಯರಿಗೆ ಬಂದು ಸೊ ಅದನ್ನ ರೈಟಲ್ಲಿ ಮಾಡಿರ್ತೀರಲ್ಲ, ಸೊ ಇದನ್ನ ಎಲ್ಲಿ ಮಾಡಬೇಕಂದ್ರೆ ಲೆಫ್ಟಲ್ಲಿ ಮಾಡಬೇಕು. ಈ ಥರ ನೋಡಿ, ಈ ಥರ ಲೆಫ್ಟಲ್ಲಿ ಮಾಡ್ಕೋಬೇಕು. ಹಾಗೆ ಮತ್ತೆ ಲಾಸ್ಟ್ ಒಂದು ಕೀಪ್ರೇಮ್ ಆ್ಯಡ್ ಮಾಡಿಕೊಂಡು ಇದನ್ನ ಲೆಫ್ಟಲ್ಲಿ ಮಾಡಿದ್ದ ರೈಟ್ನ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಯಾವ ರೀತಿ ಒಂದು ಒಳ್ಳೆ ಈ ಎಫೆಕ್ಟು ಹೆಂಗೆ ಆ್ಯಡ್ ಆಗಿರುತ್ತೆ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫರು ನೋಡಿ. ಸೊ ಅದಾದ ನಂತರ ಮತ್ತು ಅದೇ ಲೇಯರ್ನ ಕಾಪಿ ಮಾಡ್ಕೋಬೇಕು. ಮತ್ತು ಈ ಥರ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇದು ಕೀಪ್ರೇಮ್ ಎಲ್ಲಿವರೆಗೆ ಸೊ ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ ಟೈಮರಿಂದ. ಸೊ ಮಾಡ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಜಗದ ಚಿಂತೆ. ಸೊ ಮೇಲೆ ಇಲ್ಲಿ ಬರಿಬೇಕು ಒಂದೊಂದು ಲೈನ್ ಅಷ್ಟೇ. ಜಗದ ಚಿಂತೆ ನೋಡಿ, ಈ ಥರ ಟೈಪ್ ಮಾಡ್ಕೋಬೇಕು. ಒಂದ್ಸಾರಿ ನೋಡ್ಕೊಂಬನ್ನಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಆದ ನಂತರ ಸೊ ಅಷ್ಟು ಲೇಯರ್ನು ಕೂಡ ನೀವು ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಈ ಥರ ಪೇಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಬೇರೆ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇವಾಗ ಲೈನ್ ಏನಿದೆ ನೋಡಿ ಮಲಗು. ಸೊ ಇಲ್ಲಿ ಫಸ್ಟಲ್ಲಿ ಏನು ಮಾಡಬೇಕಂದ್ರೆ ಮೊದಲು ಲೈನ್ ಎಲ್ಲಿವರೆಗೆ ಇದೆ ನೋಡಿ. ಸೊ ಅಲ್ಲಿಗೆ ಕೇಳಿಸ್ಕೊಳ್ಳಿ, ಮೊದಲು ಇಲ್ಲಿವರೆಗೆ ಇದೆ. ಸೊ ಇವಾಗ ಕೀಪ್ರೇಮ್ ಎಲ್ಲಿವರೆಗೂ ಇರಿಸೋ ಅಲ್ಲಿವರೆಗೂ ಇದನ್ನ ಈ ಥರ ಟೈಮರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲು. ಸೊ ಮಾಡ್ಕೊಂಡ ನಂತರ ಸೊ ಇವು ಮೇಲಿರೋ 2 ಲೇಯರ್ನ ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಲೈನ್ ಇಲ್ಲಿ ಎಲ್ಲಿವರೆಗೂ ಸೊ ಅಲ್ಲಿವರೆಗೂ ಟೈಮರಿಂದ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಮತ್ತೆ ಆ ಲೈನ್ ಏನಿದೆ ಕೇಳಿಸ್ಕೊಳ್ಳಿ, ಮಲಗು ಮಗುವಂತೆ ನೋಡಿ. ಸೊ ಈ ಥರ ಆದ ನಂತರ ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ಮತ್ತೆ ಅದೇ 2 ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ ನೀನು. ಸೊ ಇದನ್ನ ಅಡ್ಜಸ್ಟ್ ಆಗಲಿ ಅಂದ್ರೆ ಟೈಮರಿಂದ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಲೈನ್ ಬರೀಬೇಕು ನೀನು ನೋಡಿ, ಈ ಥರ ಟೈಪ್ ಮಾಡ್ಕೋಬೇಕು. ಸೊ ಮತ್ತೆ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಬೇಕಂದ್ರೆ ಕಲರ್ ಆ್ಯಂಡ್ ಫಿಲ್ ರೆಕ್ಟಾಂಗಲ್ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಸೊ ನಿಮ್ಗೆ ಬೇಕಾಗಿರೋ ಫೋಟೋ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್, ಕ್ರಿಯೇಟ್ ಮಾಡ್ಬೋದು. ಸೊ ಯಾವ ಥರ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೆಲ್ಲ ಆದ ನಂತರ ನೋಡಿ ನಾನು ಜಸ್ಟ್ ನಿಮಗೆ 2 ಕೀಪ್ರೇಮ್ ತೋರಿಸಿದ್ದೀನಿ. ಸೊ ಅದೇ ಥರ ಈ 2 ಲೇಯರ್ನ ಕಾಪಿ ಮಾಡ್ಕೊಳ್ಬೇಕು ಮತ್ತು ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಬೇರೆ ಒಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಮತ್ತೆ ಇವೆರಡು ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಸೊ ಅದನ್ನ ಪ್ರತಿಗಳಿಗೆ ಸೊ ಇಲ್ಲಿ ನೀವು ಪ್ರತಿ ಅಂತ ಬರೀಬೇಕು. ನೆಕ್ಸ್ಟು ಗಳಿಗೆ ಅಂತ ಬರ್ಕೋಬೇಕು. ಸೊ ಈ ಥರ ಬರ್ಕೊಂಡು ನಿಮ್ಮ ಕೀಪ್ರೇಮ್ ಎಷ್ಟು ಇದೆ ನೋಡಿ ಸೊ ಅಷ್ಟು ಕೂಡ ಬರ್ಕೊಂಡು ನೀವು
ವಿಡಿಯೋನ ಈ ಥರ ಎಕ್ಸ್ಪೋರ್ಟ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ರೆಡಿಯಾಗಿ ಇರುತ್ತೆ ಫ್ರೆಂಡ್ಸ್. ಐ ಹೋಪ್ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ಲೈಕನ್ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.